ವೀಕ್ಷಕರೇ, ಇಂದು ನಡೆದಿದ್ದ ಮೊದಲ ODI ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಹೌದು, ಕೊನೆಯ 6 ಎಸೆತಗಳಲ್ಲಿ ಭಾರತ ತಂಡಕ್ಕೆ ಕೇವಲ 1 ರನ್ಗಳ ಅಗತ್ಯವಿತ್ತು. ಈ ರೀತಿಯಾದ ಸ್ಕೋರ್ ಇದ್ದರೂ ಕೂಡ ಈ ಒಂದು ಪಂದ್ಯವು ಡ್ರಾನಲ್ಲಿ ಅಂತ್ಯವಾಗಿದೆ. ಇನ್ನು ಈ ಒಂದು ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬೆಂಕಿ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡಕ್ಕೆ ಮೊದಲ ODI ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಆಸರೆಯಾಗಿದ್ದಾರೆ. ವೀಕ್ಷಕರೇ, ಈ ಒಂದು ಪಂದ್ಯದ ಫುಲ್ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಮೊಹಮ್ಮದ್ ಸಿರಾಜ್ ಹಾಗೂ ಶಿವಮ್ ದುಬೆ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಕಾಮೆಂಟ್ ಬಾಕ್ಸಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಶಿವಮ್ ದುಬೆ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ ಕೂಡ ಬಹಳ ಮುಖ್ಯವಾಗಿರುತ್ತವೆ. ವೀಕ್ಷಕರೇ, ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಮೊದಲ ODI ಪಂದ್ಯವು ಡ್ರಾನಲ್ಲಿ ಅಂತ್ಯವಾಗಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ರೋಹಿತ್ ಶರ್ಮಾ ಅವರ ಪಡೆಯು ಶ್ರೀಲಂಕಾ ಪಡೆಯನ್ನು ಕೇವಲ 230 ರನ್ಗಳಿಗೆ ಕಟ್ಟಿಹಾಕಿತು. ಇನ್ನು ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಭಾರತ ತಂಡವು 230 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಈ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆ. ಹೌದು, 189 ರನ್ಗಳವರೆಗೆ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಗೆಲ್ಲುವ ಪರ್ಸೆಂಟೇಜ್ 90% ಇತ್ತು. ಇನ್ನು ವೀಕ್ಷಕರೇ, ಅದಾದ ನಂತರ KL ರಾಹುಲ್ ಅವರು 189 ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ಈ ಒಂದು ವಿಕೆಟ್ ಪತನದ ಬಳಿಕ 41ನೇ ಓವರ್ನ ಕೊನೆಯ ಎಸೆತದಲ್ಲಿ ಅಕ್ಷರ್ ಪಟೇಲ್ ಅವರ ವಿಕೆಟ್ ಟೀಮ್ ಇಂಡಿಯಾ ತಂಡವು ಕಳೆದುಕೊಂಡಿತು. ಇನ್ನು ಸತತವಾಗಿ ಈ ಒಂದು ಪಂದ್ಯದಲ್ಲಿ ವಿಕೆಟ್ ಕಳೆದುಕೊಂಡು ಹೋಗುತ್ತಿದ್ದ ಭಾರತ ತಂಡಕ್ಕೆ ಆಸರೆಯಾಗಿದ್ದು ಮೊಹಮ್ಮದ್ ಸಿರಾಜ್ ಮತ್ತು ಶಿವಮ್ ದುಬೆ. ಹೌದು, 44.3 ಓವರ್ಗಳಲ್ಲಿ 211 ರನ್ಗಳಿಗೆ ಟೀಮ್ ಇಂಡಿಯಾ ತಂಡವು 8 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಕಠಿಣ ಹಂತದಿಂದ 230 ರನ್ಗಳವರೆಗೆ ಶಿವಮ್ ದುಬೆ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಈ ಒಂದು ಪಂದ್ಯವನ್ನು ಒಯ್ದರು. ಇನ್ನು ಈ ಒಂದು ಹಂತದಿಂದ ಕೊನೆಯ 2 ಓವರ್ಗಳಲ್ಲಿ ಭಾರತ ತಂಡಕ್ಕೆ ಕೇವಲ 5 ರನ್ಗಳ ಅಗತ್ಯವಿತ್ತು. ಹೌದು ವೀಕ್ಷಕರೇ, ಚರಿತ ಶ್ರೀಲಂಕಾ ಓವರ್ನಲ್ಲಿ 48ನೇ ಓವರ್ನ 3ನೇ ಓವರ್ನಲ್ಲಿ ಶಿವಮ್ ದುಬೆ ಅವರು ಬೌಂಡ್ರಿ ಗಳಿಸಿದರು. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡಕ್ಕೆ 1 ರನ್ಗಳ ಅಗತ್ಯವಿತ್ತು. ಆದರೆ ವೀಕ್ಷಕರೇ, ಅದರ ನಂತರ ಬೌಲ್ ಶಿವಮ್ ದುಬೆ ಅವರು LBW ಬಲೆಗೆ ಬಿದ್ದರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಕೊನೆಯ 13 ಎಸೆತಗಳಲ್ಲಿ ಭಾರತ ತಂಡಕ್ಕೆ 1 ರನ್ಗಳ ಅಗತ್ಯವಿತ್ತು. ಆದರೆ ವೀಕ್ಷಕರೇ, ಸ್ಟ್ರೈಕ್ಗೆ ಬಂದಿದ್ದ ಹರ್ಷದೀಪ್ ಸಿಂಗ್ ಅವರನ್ನು ಚರಿತ ಶ್ರೀಲಂಕಾ ಅವರು LBW ಮಾಡುವ ಮೂಲಕ ಈ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡರು.